ಅಯ್ಯಪ್ಪ ಸ್ವಾಮಿ ಅವರ ಜನ್ಮ ಏನಕ್ಕೆ ಆಯ್ತು ಮತ್ತು ಅವರು ಯಾಕೆ ಆ ದಟ್ಟ ಅರಣ್ಯವಾದ ಶಬರಿಮಲೆಯಲ್ಲಿ ನೆಲೆಸುತ್ತಾರೆ ಅನ್ನೋ ಪ್ರಶ್ನೆ ನಿಮ್ಮಲ್ಲೂ ಇದೆಯಾ? ಹಾಗಾದ್ರೆ ಅಯ್ಯಪ್ಪ ಸ್ವಾಮಿಯ ಕಂಪ್ಲೀಟ್ ಸೀರೀಸ್ ಕತೆ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತೀವಿ ನೋಡಿ. ಮಹಿಷಾಸುರನ ಸಂಹಾರದ ನಂತರ ಮಹಿಷಾಸುರನ ಸೋದರಿಯಾದ ಮಹಿಷಿಯು ತನ್ನ ಸೋದರನ ಕೊಲೆಗೆ ಪ್ರತೀಕಾರ ಮಾಡಲು ನಿರ್ಧರಿಸಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುತ್ತಾಳೆ. ಆಗ ಬ್ರಹ್ಮದೇವನು ಅವಳ ತಪಸ್ಸನ್ನು ಮೆಚ್ಚಿ ಅವಳಿಗೆ ವರ ಕೇಳಿದಾಗ ಆಗ ಅವಳು ಹೀಗೆ ಕೇಳುತ್ತಾಳೆ: ವಿಷ್ಣು ಮತ್ತು ಶಿವ ಅಂದರೆ ಹರಿ ಹರ ಇವರಿಗೆ ಜನಿಸುವ ಸಂತಾನಕ್ಕೆ ಮಾತ್ರವಲ್ಲದೆ ಬೇರ್ಯಾರಿಂದಲೂ ನನ್ನನ್ನು ಕೊಲ್ಲಲು ಸಾಧ್ಯವಾಗಬಾರದು ಎಂಬ ವರವನ್ನು ಬ್ರಹ್ಮನಿಂದ ಪಡೆದುಕೊಳ್ಳುತ್ತಾಳೆ. ಕೂಡಲೇ ದೇವಲೋಕಕ್ಕೆ ಧಾವಿಸಿದ ಮಹಿಷಿಯು ದೇವತೆಗಳನ್ನು ಪೀಡಿಸಲು ಆರಂಭಿಸುತ್ತಾಳೆ. ದಿಕ್ಕು ತೋಚದ ದೇವತೆಗಳು ವಿಷ್ಣುವನ್ನು ಮೊರೆ ಹೊಕ್ಕರು. ಮಹಿಷಿ ಪಡೆದ ವರವನ್ನು ಅರ್ಥೈಸಿಕೊಂಡ ವಿಷ್ಣು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡುವುದಕ್ಕಾಗಿ ತನ್ನ ತಾಳಿದ ಮೋಹಿನಿಯ ರೂಪವನ್ನು ಈಗ ಮತ್ತೊಮ್ಮೆ ತಾಳಿತನು. ಮೋಹಿನಿಯಾಗಿ ಶಿವನೊಂದಿಗೆ ಕೂಡಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟನು. ಆ ಮಗುವೇ ಹರಿಹರರಿಂದ ಜನಿಸಿದ ಅಯ್ಯಪ್ಪ.